ಸ್ವಚ್ಛ ಹಾಗೂ ಇಳುವರಿ ಉಳ್ಳ ಕಬ್ಬನ್ನು ಕಾರ್ಖಾನೆಗೆ ನೀಡಿ ರೈತರು ಸಹಕರಿಸಿ. ಅಧ್ಯಕ್ಷ ಪರಪ್ಪ ಸವದಿ. ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಇತ್ತೀಚಿನ ವರ್ಷಗಳ ಅವಧಿಯಲ್ಲಿ ಅಥಣಿ ತಾಲೂಕಿನ 5 ಸಕ್ಕರೆ ಕಾರ್ಖಾನೆಗಳಲ್ಲಿಯೇ ಪ್ರತಿ ಟನ್ ಕಬ್ಬಿಗೆ ಅತಿ ಹೆಚ್ಚು ಬೆಲೆ ಪಾವತಿಸಲಾಗಿದೆ ಎಂದು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಪರಪ್ಪ ಸವದಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ 32ನೇ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು 2023-24ನೇ ಸಾಲಿನ ಹಂಗಾಮಿನಲ್ಲಿ ಪೂರೈಕೆಯಾದ ಪ್ರತಿ ಟನ್ ಕಬ್ಬಿಗೆ ನಮ್ಮ ಕಾರ್ಖಾನೆಯಿಂದ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಎಫ್ಆರ್ಪಿ ದರಕ್ಕಿಂತ ಹೆಚ್ಚಿನ ಬಿಲ್ಲನ್ನು ನಿಗದಿತ ಅವಧಿಯಲ್ಲಿಯೇ ಪಾವತಿಸಲಾಗಿದೆ ಎಂದ ಅವರು, ಸಾಕಷ್ಟು ಖಾಸಗಿ ಕಾರ್ಖಾನೆಗಳ ಪೈಪೋಟಿ ಇದ್ದರೂ ಕೂಡ ನಮ್ಮ ಕಾರ್ಖಾನೆಯ ಆಡಳಿತ ಮಂಡಳಿಯು ತನ್ನದೇ ಆದ ಮುಂದಾಲೋಚನೆಯನ್ನು ರೂಪಿಸಿಕೊಂಡು ಪ್ರಗತಿ ಪಥದತ್ತ ಕೊಂಡೊಯ್ಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಪ್ರತಿ ವರ್ಷದಂತೆ ಷೇರು ಸದಸ್ಯರಿಗೆ ಪ್ರತಿ ಷೇರಿಗೆ 50 ಕೆಜಿ ಹಾಗೂ ಕಬ್ಬು ಪೂರೈಕೆದಾರರಿಗೆ ಪ್ರತಿ ಟನ್ ಕಬ್ಬಿಗೆ 500 ಗ್ರಾಮಿನಂತೆ ಮತ್ತು ಕಾರ್ಖಾನೆಯ ಸಿಬ್ಬಂದಿ ಕಾರ್ಮಿಕರಿಗೆ 25 ಕೆಜಿಯಂತೆ ಪ್ರತಿ ಕಿಲೋಗೆ ರಿಯಾಯಿತಿ ದರ 20 ರೂಪಾಯಿಗಳಂತೆ ವಿತರಿಸಲಾಗುವುದು ಎಂದ ಅವರು, ನಮ್ಮ ಕಾರ್ಖಾನೆಗೆ 2023-24ನೇ ಸಾಲಿನಲ್ಲಿ 65,86,000 ರೂಪಾಯಿ ನಿವ್ವಳ ಲಾಭವಾಗಿದ್ದು, ಮುಂಬರುವ ಹಂಗಾಮಿನಲ್ಲಿ ಉತ್ತಮ ಇಳುವರಿಯುಳ್ಳ ಕಬ್ಬನ್ನು ನೀಡಿ ಸಹಕರಿಸಿ ಎಂದರು. ಲಾಭದಾಯಕ ಬೆಲೆ ಎಫ್ಆರ್ಪಿ ಗಿಂತ ಹೆಚ್ಚು ಬಿಲ್ಲನ್ನು ನಿಗದಿತ ಅವಧಿಯಲ್ಲಿ ಪಾವತಿಸಿದ್ದೇವೆ ಅಂತ ತಿಳಿಸಲು ಹೆಮ್ಮೆ ಅನಿಸುತ್ತದೆ. ಪ್ರಸ್ತುತ ವರ್ಷ 23-24 ಸಾಲಿನ ಆರ್ಥಿಕ ವರ್ಷದಲ್ಲಿ ಹಂಗಾಮಿನಲ್ಲಿ ಒಟ್ಟು 65,86,666 ನಿವ್ವಳ ಲಾಭವಾಗಿದ್ದು, ಕಾರಣ ಕಬ್ಬು ಪೂರೈಸಿದ ಸದಸ್ಯರ ಬಾಂಧವರಿಗೆ ಹಾಗೂ ಕಬ್ಬು ಬೆಳೆಗಾರರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಎಲ್ಲ ಸದಸ್ಯ ರೈತರು ಮುಂಬರುವ ಹಂಗಾಮಿಗೆ ಉತ್ತಮ ಇಳುವರಿಯುಳ್ಳ ಕಬ್ಬನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಖಾನೆಗೆ ಪೂರೈಸಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಭದಲ್ಲಿ ಮುನ್ನಡೆಸಲು ಸಹಕರಿಸಬೇಕೆಂದು ಆಡಳಿತ ಮಂಡಳಿಯ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಎಲ್ಲ ಸದಸ್ಯರು ದಿನಾಂಕ 31/3/24ಕ್ಕೆ ಇದ್ದಂತೆ ಕಾರ್ಖಾನೆಯ ಸದಸ್ಯತ್ವ ಷೇರು ಹೊಂದಾಣಿಕೆ 23-24 ಸಾಲಿನ ಅಧ್ಯಕ್ಷ 24-25 ಸಾಲಿನ ಹಾಕಿಕೊಂಡ ಕಾರ್ಯಕ್ರಮಗಳ ಪೂರ್ಣ ಮಾಹಿತಿಯನ್ನು ಈಗಾಗಲೇ ಸಭೆಯ ನೋಟಿಸಿನ ಜೊತೆಗೆ ಕಳಿಸಿಕೊಡಲಾಗಿದ್ದು, ಕಾರಣ ಎಲ್ಲ ಸದಸ್ಯರು ಓದಿದಿರೆಂದು ಭಾವಿಸುತ್ತೇನೆ. ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಜಿಎಂ ಪಾಟೀಲ ಮಾತನಾಡಿ, ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ಧರಿಸಿರುವ ಕಬ್ಬಿನ ದರದ ಆಧಾರದಲ್ಲಿಯೇ ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ಸಕ್ಕರೆ ಕಾರ್ಖಾನೆಗಳ ದರ ನಿರ್ಧಾರ ಆಗುತ್ತದೆ. ಹೀಗಾಗಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ 3 ಜಿಲ್ಲೆಗಳ ಕಾರ್ಖಾನೆಯಾಗಿದೆ ಎಂದರು. ಸಕ್ಕರೆ ದರದಲ್ಲಿ ಕುಸಿತವಾಗಿದ್ದರೂ ಕೂಡ ನಮ್ಮ ಕಾರ್ಖಾನೆ ರೈತರಿಗೆ ಒಳ್ಳೆಯ ದರ ನೀಡಿದ್ದು, ಪ್ರಸಕ್ತ ಹಂಗಾಮಿನಲ್ಲಿ ರೈತರು ಶುದ್ಧ ಮತ್ತು ಇಳುವರಿ ಇರುವ ಕಬ್ಬನ್ನು ನೀಡಿ ಸಹಕರಿಸಿ ಎಂದು ಮನವಿ ಮಾಡಿದರು. ಪೈಪೋಟಿಯನ್ನು ಒಡ್ಡಿ ಸಹಕಾರಿ ಕಾರ್ಖಾನೆಯನ್ನ ಮುಂದುವರಿಸಿಕೊಂಡು ಹೋಗುವುದು ಬಹಳ ಒಂದು ಕಷ್ಟದ ಕೆಲಸವಾಗಿದ್ದರೂ ಸಹಿತ ನಮ್ಮ ಅಥಣಿ ತಾಲೂಕಿನ ಎಲ್ಲ ಷೇರುದಾರರ, ರೈತರ, ಕಾರ್ಮಿಕರ, ಸಾಗಾಣಿಕೆದಾರರ ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ ಆಶೀರ್ವಾದದಿಂದ ನಾವು ಯಾವುದೇ ಖಾಸಗಿ ಸಕ್ಕರೆ ಕಾರ್ಖಾನೆಗಳಿಗೆ ಕಮ್ಮಿ ಇಲ್ಲದಂತೆ ಅವರೊಂದಿಗೆ ಪೈಪೋಟಿಯನ್ನು ಒಡ್ಡಿ ಅವರಿಗಿಂತ ಹೆಚ್ಚಿನ ಬಿಲ್ಲನ್ನು ಕೊಟ್ಟು ರೈತರಿಗೆ ಅನುಕೂಲತೆಯನ್ನ ಮಾಡಿಕೊಡ್ಲಿಕ್ಕೆ ತಾವೆಲ್ಲ ಕಾರಣರಾಗಿದ್ದೀರಿ. ಅದಕ್ಕೆ ತಮ್ಮ ಎಲ್ಲ ಪೂಜ್ಯ ರೈತ ಬಾಂಧವರನ್ನ ನಾನು ಅಭಿನಂದಿಸುತ್ತೇನೆ. ಸಭೆಯಲ್ಲಿ ರೈತ ಸದಸ್ಯರು, ರೈತ ಸಂಘದ ಪದಾಧಿಕಾರಿಗಳು ಕೇಳಿದ ಲಿಖಿತ ಪ್ರಶ್ನೆಗಳಿಗೆ ಕಾರ್ಖಾನೆ ಅಧ್ಯಕ್ಷ ಪರಪ್ಪ ಸವದಿ, ವ್ಯವಸ್ಥಾಪಕ ನಿರ್ದೇಶಕ ಜಿಎಂ ಪಾಟೀಲ ಉತ್ತರಿಸಿದರು. ಸಭೆ ನಡವಳಿಕೆಯನ್ನು ಕಚೇರಿ ಅಧೀಕ್ಷಕ ಸುರೇಶ್ ಟಕ್ಕಣ್ಣವರು ಓದಿದರು. ಮುಖ್ಯ ಲೆಕ್ಕಾಧಿಕಾರಿ ಎಸಿ ರಾಚಪ್ಪನವರು 2024-25ನೇ ಸಾಲಿನ ಅಂದಾಜು ಪತ್ರಿಕೆ ಓದಿ ಅನುಮೋದನೆ ಪಡೆದುಕೊಂಡರು.
ಸಭೆಯಲ್ಲಿ ಆಡಳಿತ ಮಂಡಳಿ ಉಪಾಧ್ಯಕ್ಷ ಶಂಕರ ವಾಘಮೋಡಿ, ನಿರ್ದೇಶಕ ಮಂಡಳಿ ಸದಸ್ಯರಾದ ಗುರುಬಸು ತೆವರಮನೆ, ಶಾಂತಿನಾಥ್, ನಂದೇಶ್ವರ್, ಘೋಳಪ್ಪ ಜತ್ತಿ, ಶ್ರೀಮತಿ ರುಕ್ಮಿಣಿ ಕುಲಕರ್ಣಿ, ರಮೇಶ್ ಪಟ್ಟಣ, ಸೌರಭ ಪಾಟೀಲ, ಶ್ರೀಮತಿ ಸುನಂದಾ ನಾಯ್ಕ, ಸಿದ್ರಾಯ ನಾಯ್ಕ, ಮಲ್ಲಿಕಾರ್ಜುನ ಗೋಟಖಿಂಡಿ, ಹನುಮಂತ ಜಗದೀವ, ವಿಶ್ವನಾಥ್ ಪಾಟೀಲ, ಪಿಸಿ ಪಾಟೀಲ ಸೇರಿದಂತೆ ಕಾರ್ಖಾನೆಯ ವಿಭಾಗ ಅಧಿಕಾರಿಗಳು, ರೈತ ಸದಸ್ಯರು, ಸಿಬ್ಬಂದಿ ಮುಖಂಡರಾದ ಮಲ್ಲೇಶ್ ಸವದಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದುಡ್ಡಪ್ಪ ಅಸ್ಕಿ, ರಾಜಗೌಡ ನಾಡಗೌಡರ, ಪ್ರದೀಪ್ ನಂದಗಾವ, ಪ್ರಶಾಂತ್ ಅಕ್ಕೋಳ, ಬಸವರಾಜ್ ತೇಲಿ ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.